ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ. ಯಪ್ನ್ಯಾರ ಅವಾಗ ನಿಂಕ ಆ ಕಡೆ ಈ ಕಡೆ ಓಡಾಡ್ಕೊಂಡು ನನ್ನೇ ಗುರಾಯಿಸ್ತಾವನೆ. ಕಳ್ಳನಿದ್ದಂಗೂ ಇಲ್ಲ, ಒಳ್ಳೆ ದೊಡ್ಡ ಮನುಷ್ಯನಿದ್ದಂಗೆ ಅವನೇ. ತಿರ್ಗಾ ನೋಡ್ತಾವನೆ. ಯಾರ ಅಂಕಲ್ ನೀವು? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದ್ ಅಂಕಲ್. ಅವಾಗ ನಿಂಕ ಈ ಬ್ಯಾಗ್ ಇಟ್ಕೊಂಡು ಇತ್ಗ ಓಡಾಡ್ತಾ ಇದ್ರೆ ಯಾಕ ಅಡ್ರೆಸ್ ಏನನ್ನ ಹುಡುಕ್ತಾ ಇದ್ರೆ ಇಲ್ಲ ಅಂದ್ರೆ ಯಾರನ್ನ ಕಾಯ್ಕೊಂಡಿದ್ರೆ? ಅಲ್ಲಮ್ಮ, ಬೆಂಗಳೂರಾಗ ಯಾವ್ದೋ ಬ್ಯಾಂಕ್ ಕಳ್ತಾನ ಆಗಿದ್ರೆ ಅದು ಕಾಣಿಸೋಲ್ಲ ನಿಮ್ಕ. ಹೈದ್ರಾಬಾದಾಗ ಅಲ್ಲೆಲ್ಲ ಮಳೆ ಬಿದ್ದು ಮನೆಗ್ಲೇ ಮುಳುಗಾಕಿದ್ರೆ ಅದು ಕಾಣಿಸೋಲ್ಲ ನಿಮ್ಕ. ನಾನು ಬ್ಯಾಗ್ ಹಿಡ್ಕೊಂಡು ಆ ಕಡೆ ಈ ಕಡೆಯಿಂದ ಓಡಾಡ್ತಾ ಇದ್ರೆ ಅದು ಕಾಣಿಸ್ಬಿಡ್ತಾನೆ ನಿನ್ಕ. ಏನ್ ಸಾಮಾನ್ಯ ಪ್ರಜೆಗಳು ಓಡಾಡಂಗಿಲ್ಲ ಇಲ್ಲಿ. ಅಪ್ಪ ಸೊಮೆ, ಪಕ್ಕದ ರೋಡಾಗ ಬಂಗಾರ ಅಂಗಡಿ ಕಳ್ತನ ಆಗಿದೆ. ನನ್ನ ಇಲ್ಲಿ ಡ್ಯೂಟಿಗೆ ಹಾಕವ್ರೆ, ಅದಕ್ಕೆ ಕೇಳ್ತಾ ಇರೋದು. ಎಲ್ಲ ನಿನ್ನ ಐಡಿ ಕಾರ್ಡ್ ತೋರ್ಸೋ. ಐಡಿ ಕಾರ್ಡು ಯಾಕ? ಆಧಾರ್ ಕಾರ್ಡು, ಪಾಸ್ಬುಕ್, ಪಾನ್ ಬುಕ್, ವೋಟರ್ ಐಡಿ ಎಲ್ಲ ತೋರಿಸ್ಬಿಡ್ಲೇನೋ? ಎಲ್ಲ ತೋರಿಸಿದ್ಮೇಕು ನಂಬಿ ಬರುದಿಲ್ಲ ಅಂದ್ರೆ ಕರ್ತಂದು ಜೈಲಿಗೆ ಹಾಕ್ಬಿಡ್ತೀರ ನೋಡು. ಹೌದು, ನೀವು ಪೊಲೀಸ್ ಅನ್ನೋದಕ್ಕೆ ಏನು ಪ್ರೂಫು? ಎಲ್ಲ ತೋರಿಸ್ರಿ ನಿಮ್ಮ ಐಡಿ ಕಾರ್ಡು. ಇವತ್ತೇ ಐಡಿ ಕಾರ್ಡ್ ಮನೆಗೆ ಕೊಟ್ಟು ಬಂದ್ಬಿಟ್ಟಿದ್ನೆ. ಐಡಿ ಕಾರ್ಡ್ ಕೇಳ್ತಾವ್ನು, ಏನ್ ಮಾಡೋದು? ಅದು ನಾವೇನ್ ಕೇಳಿದ್ರು ನಿಮ್ ಸೇಫ್ಟಿಗೆ ಅಲ್ಲ ಕೇಳೋದಾ? ಏನಮ್ಮ ಕೇಳುದು ನೀವು? 50 ವರ್ಷ ಸೀನಿಯರ್ ಸಿಟಿಸನ್ ಆಗಿದ್ನಿ, 100 ಮೀಟರ್ ನಡೆದಂದು ಹೋಗೋಕ್ಕಾಗೋದಿಲ್ಲ ನನ್ನ ಕೈಲಿ. ನನ್ನ ಮ್ಯಾಗೆ ಅನುಮಾನ ಬೀಳ್ತೀರ ನೀವು? ಅಂಕಲ್, ನಮ್ ಪೊಲೀಸ್ ಅವ್ರ ಕೆಲ್ಸ ಅನುಮಾನ ಬೀಳೋದು. ಯಾವಾಗ ಯಾರು ಎಲ್ಲಿಗೆ ಹೆಂಗೆ ಎತ್ತಕ್ ಬರ್ತಾರ ಅಂತ ಯಾರಿಗ್ ಗೊತ್ತಾಗ್ತದ? ಹೌದು, ನೀವು ಪ್ರೈವೇಟ್ ಪೊಲೀಸ ಇಲ್ಲ ಗೌರ್ಮೆಂಟ್ ಪೊಲೀಸಾ? ಇರೋದೇ ಒಂದು ಪೊಲೀಸು, ಇದ್ಯಾವ್ದು ಪ್ರೈವೇಟ್ ಪೊಲೀಸು? ಹಂಗಲ್ಲಮ್ಮ, ಎಲ್ಲಾ ತಗನು ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಇತ್ತದಲ್ಲ, ಹಂಗೆ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಏನಾದ್ರು ಅದೇನು ಅಂತ ಕೇಳಿದ್ನಿ ಅಷ್ಟೇ. ಅಂಕಲ್, ಏನ್ ಮಾತಾಡ್ತಾ ಇರೋದ್ ನೀನು? ದೊಡ್ಡವನು ಅಂತ ಮರ್ಯಾದೆ ಕೊಟ್ರೆ ತಲೆಲ್ಲ ಮಾತಾಡ್ತಾ ಇದ್ದೆ. ನನ್ನ ಶಿಂತಿ ನಂದಾದ್ರೆ ಈರಮ್ಮ ಒಂದ್ ನಿಮಿಷ. ಏನಪ್ಪ ಶಿಂತಿ ನಿಂದು? ಅವಾಗಿಂದ ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದೆ. ನೀನ್ ನೋಡಿದ್ದನ್ನ ನಾನ್ ನೋಡಿಲ್ಲ ಅನ್ಕಂಡೆ ನೀನು. ಪೊಲೀಸ್ ಅಮ್ಮ ತಪ್ಪು ತಿಳ್ದಂಬೇಡ. ನನ್ನ ಹೆಂಡ್ರ ಮನ್ಯಾಗಿಂದ ಅದೇನೋ ತಕೊಂಬೋಗಂತ ಕಳ್ಸಿದ್ಲು, ದಾರ್ಯಾಗ ಬರುವಾಗ ಮರ್ತೋಗ್ಬಿಟ್ನಿ, ಜ್ಞಾಪಕ ಬರ್ತಾ ಇಲ್ಲ. ಅದಕ್ಕ ನಾನ್ ನೋಡಿದ್ರೆ ನಿನ್ ಜ್ಞಾಪಕ ಬಂದ್ಬಿಡ್ತದ? ಸ್ಪೆಕ್ಸ್ ಹಾಕಿಲ್ಲ ಅಂದ್ರೆ ನನಗೆ ದಾರೇ ಸರಿಗ ಕಾಣುದಿಲ್ಲ. ನೀವೆಲ್ಲಮ್ಮ ನೋಡ್ಲಿಲ್ಲ ನಾನು. ಅದ ನೀನ್ ಬಾದೆ, ಏನೋ ಮರ್ತೋಗಿದ್ದೆ ಅನ್ನೋ ಅಂದಂಗೆ. ಮನ್ಯಾಗ ಊಟ ಚೆನ್ನಾಗಿಲ್ಲ ಅಂತ ಹೋಟ್ಲಾಗ ಊಟ ತಿನ್ನ ಅನ್ನೋದನ್ನೇ ನನ್ನ ಮರ್ತೋಗಿದ್ದೆ ಹೆಂಗೆ? ಇಲ್ಲ, ನನ್ಕ ನುಗ್ಗೆಕಾಯಿ ಸಾರ್ ಅಂದ್ರೆ ಶಾನ ಇಷ್ಟ ಅಂತ ನನ್ನ ಹೆಂಡ್ರು ಮಾಡ್ತಾ ಇದ್ಲು. ಇನ್ನೇನು ಒಗ್ಗರಣೆ ಹಾಕೋ ಟೈಮ್ ಅದೇನೋ ತಕಮ್ಮ ಅಂದ್ಲು, ಮರ್ತೋಗ್ಬಿಟ್ನಿ. ಒಗ್ಗರಣೆ ಹಾಕೋ ಹೋಗಿ ಕಳ್ಸವಳೆ ಅಂದ್ರೆ ಕರ್ಬೇವಿನ ಸೊಪ್ಪು ತರಕ್ಕೆ ಕಳ್ಸಿರ್ತಾಳ. ಹೋಗ್ ತಕೊಂಡು ಹೋಗು. ಓ ಹೌದಮ್ಮ, ಕರ್ಬೇ ಸೊಪ್ಪೆ. ಅಯ್ಯೋ, ಒಗ್ಗರಣೆ ಶೀದಾಗಿತ್ತದೋ ಏನೋ, ನನ್ನ ಹೆಂಡ್ರು ಬೈತಾಳೋ ಏನೋಪ್ಪ. ಗೋವಿಂದ್ ಅಂಕಲ್, ನಿಂದೇನು ಉದುರಾಗ್ಯದಿಲ್ಲ? ಅಯ್ಯೋ, ಬ್ಯಾಗ್ ಮರ್ತೋಗಿದ್ದೆ, ಬಾ ಇಲ್ಲೇ. ಅಯ್ಯೋ, ತಿರ್ಗಾ ಮರ್ತೋದ್ನ್ಯಾ. ಬ್ಯಾಗಾಗ ಏನಿಕ್ಕೆ ಅವನು ನೋಡೋಣ ತಡಿ. ಏನಿದೆ? ಕರ್ಬೇವಿನ ಸೊಪ್ಪು ತಕೊಂಡಿದ್ದೆ, ಮರ್ತೋಗಿದ್ದೆ ಅಂತ ಹೇಳ್ತಾ ಇದ್ದೆ. ಹೌದು, ಯಾರಮ್ಮ ನೀವು? ನನ್ನ ಜೊತೆಗೆ ಹಿಂಗ್ ಮಾತಾಡ್ತಾ ಇದ್ರಿ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ಬೇಕಾ? ಅಮ್ಮಯ್ಯ, ಅಮ್ಮನ ಇವತ್ತು ಬಿರ್ನ ಬತ್ತಾಳ ಕಲ್ದಿರ. ನಿನ್ ಬರ್ತ್ಡೇ ಅಂತ ನನಗೆ ಗೊತ್ತಿಲ್ಲ ನೋಡ. ಯಾವ್ದೋ ಎಮರ್ಜೆನ್ಸಿ ಡ್ಯೂಟಿಗೆ ಹಾಕ್ಬಿಟ್ಟವ್ರೆ. ಬತ್ತೀನಿರೋ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ತಾಗ ಮಾತಾಡೋಕೆ ಒಂದು 2 ನಿಮಿಷ ಟೈಮ್ ಕೊಡ್ತೀರಾ? ಏನ್ ಮಾಡ್ತೀಯಪ್ಪ 2 ನಿಮಿಷ ಕೊಟ್ರೆ? ನಿಮ್ಗೆ ಹೆಚ್ಚು ಕಮ್ಮಿ ಒಂದು 40 ವರ್ಷ ಇರ್ತದ. ನಿಮ್ಮನ್ನ 18 ವರ್ಷ ಹುಡುಗಿ ಥರ ಮಾಡಕ್ಕೆ. 18 ವರ್ಷದ ಹುಡುಗಿ ಮಾಡಕ್ತಿಯಾ? ಅದು ಹೆಂಗ್ ಮಾಡಕ್ ಬಿಡ್ತೀಯಪ್ಪ? ನೋಡಿ ಮೇಡಮ್, ಇದನ್ನ ಸಿರಿಧಾನ್ಯ ಮಿಲೆಟ್ಸ್ ಅಂತಾರೆ ಮೇಡಮ್. ಇದನ್ನ ನಿಮ್ಮ ಮಕ್ಕಳು ತಿಂದಿದ ತಕ್ಷಣ ಅಪಾರವಾಗಿ ಬುದ್ಧಿಶಕ್ತಿ ಬೆಳೆದು ಬಿಡುತ್ತೆ ಮೇಡಮ್. ಇದನ್ನ ಮಿನಿಮಮ್ 10 ವರ್ಷ ತಿಂದರೆ ಸಾಕು ಮೇಡಮ್. ನಿಮ್ಮ ಮಕ್ಕಳು 6 ರಿಂದ 7 ಏಳು ಬೆಳೆದು ಬಿಡ್ತಾರೆ ಮೇಡಮ್. ನಾನು ನೋಡ್ತಾ ಇರ್ತೀವಿ ಮೇಡಮ್, ಮಕ್ಕಳು ಚೆನ್ನಾಗಿ ಓದಿ ಫೇಲ್ ಆಗ್ತಿರ್ತಾರೆ ಮೇಡಮ್. ಇದನ್ನ ತಿಂದಿದ ತಕ್ಷಣ ಮೇಡಮ್ ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಆಗ್ಬಿಡ್ತಾರೆ ಮೇಡಮ್. ಇದನ್ನ 1 ವಾರ ತಿಂದರೆ ಸಾಕು ಮೇಡಮ್. ನಿಮ್ಮ ಮಕ್ಕಳಕ್ಕ ಇಂಟೆಲಿಜೆನ್ಸು ಬೆಳೆದೋಗ್ತದೆ ಮೇಡಮ್. ಇದನ್ನ ಇವತ್ತು ಇಲ್ಲೇ ತೆಗೆದಂದ್ರೆ 50% ಆಫರ್ ಕೊಟ್ಬಿಡ್ತೀರಿ ಮೇಡಮ್. ತಗೊಳ್ಳಿ ಮೇಡಮ್. ಏನೋ 1 ವಾರ ತಿಂದ್ರೆ ಉದ್ದೂಕ ಬೆಳೆದ್ ಬಿಡ್ತಾರ? ಹ್ಞೂ ಮೇಡಮ್, ಕುಳ್ಳಿಗಿರೋರು ಉದ್ದ ಆಗೈತಾರೆ, ದಪ್ಪಗಿರೋರು ಸಣ್ಣ ಆಗೈತಾರೆ ಮೇಡಮ್. ಲೇ ಅಪ್ಪ, ಈಗ ಈ ಪೌಡ್ರನ್ನ ನೀನೇ ತಿಂದಿದ್ರೆ ಉದ್ದೂಗ ನೀನೇ ಬೆಳೆದು ಬಿಡ್ತಾ ಇದ್ದೆ. ನಾನು ಉದ್ಗ ಆಗೋದು ನಮ್ಮ ಹುಡುಗಿ ಕೈ ಇಷ್ಟವೇ ಇಲ್ಲ ಮೇಡಮ್. ಇಂಥವೆಲ್ಲ ಶಾನ ನೋಡಿದ್ನೆ. ನಡಿ ಫಸ್ಟ್ ಜಾಗ ಖಾಲಿ ಮಾಡು. ಇವೆಲ್ಲ ಮೋಸಗಳು. ಎಲ್ಲರೂ ಹಂಗೆ ಮಾಡ್ಬೋದು ಮೇಡಮ್, ಅದು ನಾನು ಮಾಡೋದಿಲ್ಲ. ಯಾಕಂದ್ರೆ ನಾನು ಭಾಳ ಒಳ್ಳೆಯವನು. ಯಾಕಡೆ ಯಾಕಾ? ನನ್ನ ಹೆಸರೇ ಒಳ್ಳೆಯವನು.
ಅದ್ ಬಿಡು, ಇದ್ರ ನಿಂಕ ನಂಗೇನು ಉಪಯೋಗ ಹೇಳ? ಹೇ ಮೇಡಮ್ಮ, ಇದನ್ನ ನಿಮ್ಮಂತ ಪೊಲೀಸರು ತಿಂದ್ಬಿಟ್ರೆ ಮೇಡಮ್ಮ ಕಳ್ಳರನ್ನ ಚೇಸ್ ಮಾಡಿ ಇಡ್ಬೋದು. ಲೇ ಅಪ್ಪಯ್ಯ, ಇವೆಲ್ಲ ಇಲ್ಲಿ ಮಾರಂಗಿಲ್ಲ. ಯಾರು ನಿನಗೆ ಪರ್ಮಿಷನ್ ಕೊಟ್ಟಾರ? ಎಲ್ಲೇ ನಿನ್ನ ಐ ಡಿ ಕಾರ್ಡ್ ತೋರ್ಸು. ID ಕಾರ್ಡ್ ನಂತಾಗಿರುದಿಲ್ಲ ಮೇಡಮ್. ಐ ಡಿ ಕಾರ್ಡ್ ಇಲ್ಲ? ನಡಿ ನಡಿ ಪೊಲೀಸ್ ಸ್ಟೇಷನ್ಗೆ ನಡಿ. ಬನ್ನಿ ಬನ್ನಿ ಮೇಡಮ್, ನಿಮ್ಮ ಸ್ಟಾಫ್ಗೆಲ್ಲ ಒಂದೊಂದು ಮಾರಾಕ್ತೀನಿ. ಬನ್ನಿ ಬನ್ನಿ ಬನ್ನಿ. ಆಯ್ತು, ನಿನ್ನ ಅವಾಗ ನಿಂಕ ನೋಡ್ತಾ ಇದ್ನಿ, ನುಲಿತಾ ಇದ್ಯಾ? ಫಸ್ಟ್ ಕರೆಕ್ಟ್ಗ ನಿಂತ್ಕ. ಸರಿ. ಹೌದು, ಅಂದಂಗೆ ಇದಕ್ಕೆ ಏನೇನು ತಯಾರು ಮಾಡ್ತೀರಾ? ಮೇಡಮ್ಮ, ಇದನ್ನ ಒಂದು 108 ಧಾನ್ಯಗಳು ಸೇರಿಸಿ ತಯಾರು ಮಾಡೋದು. 108 ಧಾನ್ಯಗಳು? ಅಷ್ಟು ಧಾನ್ಯಗಳು ನಮ್ಮ ದೇಶದಾಗೆ ಇಲ್ಲ. ತಿಳಿದ್ ಮೇಡಮ್ಮ, ಅದಕ್ಕೆ 38 ದೇಶಗಳಿಂದ ಇಂಪೋರ್ಟ್ ಮಾಡಿಸಿರ್ತೀವಿ. ಹಾ, 38 ದೇಶ? ಪುಂಗ ರಾಮ ಅಂದ್ರೆ ರಾಮನಗರ ನಂದು ಅಂದಂತವ್ನ ಯಾವನೋ? ನಮ್ದು ರಾಮನಗರ ಅಲ್ಲ ಮೇಡಮ್, ನಮ್ದು ಚಿಂತಾಮಣಿ. ಹಾ, ಏನ್ ಹೇಳಿದ್ರು ಕೌಂಟ್ರುಗಳು ಕೊಡ್ತೀಯಲ್ಲೇ? ಹೇ ಮೇಡಮ್, ಮೊನ್ನೆ ತರ ನಿಮ್ಮ ಇನ್ಸ್ಪೆಕ್ಟರ್ ಕೊಟ್ಟಿದ್ನೆ, ಅವ್ರಿಗೊಂದು ವಾರದಾಗ ಪ್ರಮೋಷನ್ ಆಗೈತು. ಏನೋ ಇದನ್ನ ನಮ್ಮ ಇನ್ಸ್ಪೆಕ್ಟರ್ ತಕೊಂಡಿದ್ರ? ಹೌದು. ಪ್ರಮೋಷನ್ ಬೇರೆ ಸಿಗ್ತಾವ್ರ? ಇರು, ಹಂಗಾರೆ ಫೋನ್ ಮಾಡಿ ಕೇಳ್ತೀನಿ. ಮೇಡಮ್, ನೀವು ಈ ಪಕ್ಕ ತಿರ್ಬಿಟ್ಟು ಮಾತಾಡ್ಬಿಟ್ರೆ, ಹತ್ತಕ್ಕೆ ತಿರ್ಬಿಟ್ಟು ಮಾತಾಡ್ರೆ ನಿಮ್ಗೂ ಪ್ರಮೋಷನ್ ಆಗ್ತದೆ. ವಾಸ್ತುನು ಗೊತ್ತಾ ನಿಮ್ಕ? ಸರಿ ಸರಿ. ಹಲೋ ಸರ್, ಪ್ರಮೋಷನ್ ಆಯ್ತಂತ ನಿಮ್ಕ? ಇವನೇ ಹೇಳಿದ್. ಏಯ್ ಬಾರ ಇಲ್ಲೇ, 2 ಪ್ಯಾಕೆಟ್ ತೆಗ್ದಂತೀನಿ. ಬಾಯ್ಲಿ ಬಾ ಇಲ್ಲೇ. ಹಲೋ ಪ್ರಿಯಾ. ಇವಳ ಜೊತೆಗೆ ಇದ್ನೇ, ಸಾಯಂಕಾಲ ಸಿಕ್ಬಿಡ್ತೀನಿ ಆಯ್ತಾ? ಬಾಯ್ 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 ಬಾಯ್. ಬೇಬಿ, ನಿಂಗೆ ತುಂಬ ಇಷ್ಟ ಅಂತ ಚಿತ್ರಾನ್ನ ತಂದಿದ್ದೀನಿ ಬೇಬಿ. ನನಗೆ ಚಿತ್ರಾನ್ನ ಇಷ್ಟವೇ, ಆದರೆ ಭಾನುವಾರ ಬಿರಿಯಾನಿ ಮಾತ್ರ ತಿನ್ನೋದಂತ ನಿನಗೆ ಗೊತ್ತಿಲ್ಲೇನೋ? ಸಾರಿ ಬೇಬಿ, ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ಬಟ್ ನೆಕ್ಸ್ಟ್ ಟೈಮ್ ಪಾರ್ಸೆಲ್ ತೊಗೊಂಬರ್ತೀನಿ, ಓಕೆನಾ? ಅಂದರೆ ಪಾರ್ಸಲ್ ತಗೊಂಬತ್ತೀನಿ ಅಂತ ಹೇಳ್ತಾ ಇದ್ದೆ, ನೀನು ಕೈಯಾರೆ ಮಾಡಂಬತ್ತೀನಿ ಅಂತ ಹೇಳ್ತಲ್ಲ ನೀನು. ಏ ಅದು ಹಂಗಲ್ಲ ಬೇಬಿ, ನಂಗೆ ಸ್ಮೆಲ್ ನೋಡಿದ್ರೇ ವಾಮಿಟ್ ಬರುತ್ತೆ. ಆದರೂ ಸರಿ, ನಿಂಗೋಸ್ಕರ ನಾನು ನೆಕ್ಸ್ಟ್ ಟೈಮ್ ಮಾಡ್ಕೊಂಬರ್ತೀನಿ ಬಿಡು. ಅಂದರೆ ಸ್ಮೆಲ್ಗೆ ವಾಮಿಟ್ ಆಗುವಂಥ ಊಟ ತಿಂತಾ ಇದ್ದೀನಿ ನಾನು. ನಾಯಿ ಕೋಲಿಸ್ತಾ ಇದ್ನಲ್ವ? ಆ ಥರ ಅಲ್ಲ ಬೇಬಿ, ನಿನಗೆ ಗೊತ್ತಲ್ವಾ, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಏನು ಮಾಡಿದ್ದೆ? ನೀನು 50,000 ಕಾಸು ಬೇಕು ಅನ್ನಿ ತೆದಮಂದೆ. ಅದು ಅಪ್ಪನ ಜೇಬಲ್ಲಿ ತಗೋಬೇಕಾದ್ರೆ ಅವ್ರು ನೋಡಿಬಿಟ್ರು, ನೋಡಿ ಚೆನ್ನಾಗಿ ಬೈದರು ಗೊತ್ತಾ. ಹಂಗಾರೆ ತಂದಿಲ್ಲ, ಕಾರಣಗಳು ಹೇಳ್ತಾ ಇದ್ದೆ. ಇಷ್ಟೇ ನೀನು ಲವ್ ಮಾಡೋದು? ಬೇಬಿ, ನಾನು ದುಡ್ಡು ತರದೇ ಇರ್ಬೋದು, ಆದರೆ ನಮ್ಮ ಅಪ್ಪಂದು ಗೋಲ್ಡ್ ಚೆಲ್ ಕಳ್ತನ ಮಾಡ್ಕೊಂಡು ಬಂದಿದ್ದೀನಿ ನೋಡು. ಕಳ್ತನನ? ಕನ್ನಡ ಡಿಕ್ಷನರಿನಾಗ ನನ್ಗೆ ಇಷ್ಟ ಇಲ್ದಿರ ಪದ ಅಂದ್ರೆ ಕಳ್ತನ. ಯಾರು ಮಾತಾಡಿದ ಅದ್ರ ಬಗ್ಗೆ? ಗೋಲ್ಡ್ ಚೈನ್ ಹೆಚ್ಚ ಬಂದಿದ್ದೆ, ಆದ್ರೆ ಅದು ವೆಚ್ಚ ನಾವು ಬ್ಯಾಂಕ್ ಆಗಿ ಮಾಡಿಬಿಟ್ಟು ದುಡ್ಡು ಡ್ರಾ ಮಾಡ್ಕೊಂಬರೋಷ್ಟು ಲವ್ ಇಲ್ಲ ನಂಗೆ ನನ್ನ ಮಗ. ಯಾಕಪ್ಪಯ್ಯ, ಯಾಕ ಕಿತ್ತಾಡ್ತಾ ಇದ್ರೆ? ಯಾರ್ದಿದ್ದು ಚೈನು? ನಿಂದೇನಾ? ಇವನೇನ ಕದ್ದಿದ್ದು? ನೋಡು, ನಿನ್ನಿಂಕ ಒಬ್ರತ ಕಳ್ಳು ಅಂತ ಅನ್ಸಂತ ಇದ್ದೀನಿ. ನೀನು ಲವ್ ಮಾಡಿದ್ದಕ್ಕೆ ಇದೆಲ್ಲ ಬೇಕಾ ನಂಕ? ಇಲ್ಲ ಬೇಬಿ. ಮೇಡಮ್, ಇದು ನಮ್ಮ ಮನೆಯಿಂದ ನಾನು ಕತ್ಕೊಂಡ್ಬಂದಿರೋ ಚೈನು. ದಯವಿಟ್ಟು ನೀವು ನನ್ನ ಬೇಬಿನ ಏನು ಅನ್ಬೇಡಿ. ಬೇಬಿನ? ಯಾವ ಬೇಬಿಗಳಿಲ್ಲೇ ಇಲ್ಲೇ? ಎಕ್ಸ್ಕ್ಯೂಸ್ ಮೀ, ನನಗೆ ಅವಳು ಬೇಬಿ, ಅವಳಕ ನಾನು ಬೇಬಿ. ಅಲ್ವಾ ಬೇಬಿ? ಓಹ್, 2 ಬೇಬಿಗಳು ನೀವೇನಾ? ನೀವಿಬ್ರು ಲವರ್ಸಾ? ನೀನ್ ನೋಡಿದ್ರೆ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೆ, ಅವ್ನು ನೋಡಿದ್ರೆ ರಫ್ ಆಗಿ ಮಾತಾಡ್ತಾವನೆ. ಮೇಡಮ್, ಅವ್ನು ರಫ್ ಅಲ್ಲ, ಅದೇ ರಿಯಲ್ ಲವ್. ಯಾಕೆ ಅರ್ಜುನ್ ರೆಡ್ಡಿ ನೋಡಿಲ್ವಾ ನೀವು? ಇವನ್ನೆಲ್ಲ ನಿನ್ನ ಕೈಯಾಗೆ ಖರ್ಚು ಮಾಡಿಸ್ತಾವನೆ ಅಂತಂದ್ರೆ ಒಂದು 3-4 ಹುಡುಗಿರ್ನೆ ಮೇಂಟೈನ್ ಮಾಡ್ತಾವನೆ ಅನ್ಸ್ತದ. ಮೇಡಮ್, ಮೇಂಟೈನ್ ಏನು ಮಾಡ್ತಿಲ್ಲ, ಅವ್ನು ನನಗೆಲ್ಲ ಹೇಳ್ತಾನೆ. ನಾವು ತುಂಬ ಫ್ರಾಂಕ್ ಆಗಿರ್ತೀವಿ ಗೊತ್ತಾ ನಿಮಗೆ? ಹೌದು ಮೇಡಮ್, ನಾನು ಅವಳ ಫ್ರೆಂಡಿನ ಜೊತೆಗ ತಿರುಗಾಡ್ತೀನಿ, ಮಾತಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಅವಳು ಯಾರ ಜೊತೆಗೂ ಮಾತಾಡ್ಕೊಡ್ದು. ಯಾಕೆಂದ್ರೆ ಅದು ಲವ್ ಮೇಡಮ್, ಲವ್. ಅಮ್ಮ ತಾಯೇ, ನೀನೆಲ್ಲೋ ಅಮಾಯಕಳಿದ್ದಂಗಿದ್ದೆ. ಹೋಗಿ ಹೋಗಿ ಇಂಥ ಅವ್ನ ಕೈಗೆ ಸಿಕ್ಕಾಕೊಂಡಿದ್ದೆ. ನಿನ್ನ ಚೆನ್ನಾಗಿ ಯಾಮಾರಿಸ್ತಾವನೆ. ರೊಷ್ಟೋ ನನ್ನ ಮಾತು ಕೇಳು. ನೋಡು, ನಿನ್ನಿಂಕ ನಾನು ಎಂತೆಂಥ ಮಾತುಗಳು ಅನ್ಸಬೇಕು, ಇವೆಲ್ಲ ನಂಗೆ ಅವಶ್ಯಕತೆವೆ. ಹಲೋ ಪ್ರಿಯಾ, ನಾನು ಬರ್ತಾಯಿ. ಅಯ್ಯೋ ಬೇಬಿ, ಅದು ಹಂಗಲ್ಲ ಬೇಬಿ, ಇರು. ಅಮ್ಮಯ್ಯ, ಹೋದ್ರೆ ಹೋತನ್ ಕಲ್ದಿರೋ ದರಿದ್ರ ಕಳಿತು ಅನ್ಕ. ನಿಂಕ ಚೈನು ಉಳಿತು, ಗಾಡಿನೂ ಉಳಿತು, ದುಡ್ಡುಗಳು ಉಳಿತು. ಹೋಗ್ ಮನೆಗೆ. ಮೇಡಮ್, ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅದು ಕೋಪ ಅಲ್ಲ, ಅದೇ ಪ್ರೀತಿ. ಪ್ರಿಯ ಬರೀ ಅವನ ಫ್ರೆಂಡ್ ಅಷ್ಟೇ. ನನ್ನ ಜೊತೆ ಜಗಳ ಮಾಡ್ಕೊಂಡಾಗೆಲ್ಲ ಅವಳ ಜೊತೆ ಹೋಗಿ ಸಮಾಧಾನ ಮಾಡಿಸ್ಕೊಂತಿರ್ತಾನೆ ಅಷ್ಟೇ, ಬೇರೆ ಏನಿಲ್ಲ ಮೇಡಮ್. ನಿನಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡವ್ನೆ. ಆಯ್ತು, ಹೋಗಮ್ಮ, ಏನಾನ ಮಾಡ್ಕೆ ಹೋಗ್ರೆ. ಮೇಡಮ್, ಅವ್ನು ನನಗೆ ಬಿಟ್ರೆ ಬೇರೆ ಯಾರಿಗೂ ಅರ್ಥ ಆಗಲ್ಲ. ಬೇಬಿ ಇರು, ನಾನು ಬರ್ತಾ ಇದ್ದೀನಿ. ಇವಾಗಿನ ಹೆಣ್ಣು ಮಕ್ಳಿಗೆ ಅದು ಏನಾಗಿದೆ ಏನೋ, ಇಂಥ ಪೊರ್ಕೆಗಳಿಂದ ಬಿದ್ದು ಸಾಯ್ತಾರ. ಇಂಥವ್ರನ್ನೆಲ್ಲ ದೇವರೇ ಕಾಪಾಡ್ಬೇಕು.
ಲಾ 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 ಲಾ. ಸರ್ ಈ ರೋಡ್ ಆಗೋಷ್ಟು ಪ್ರಾಬ್ಲಮ್ ಆಗಿದೆ, ಕಾರ್ನ ಆಪಕ್ ರೋಡಕ್ಕೆ ಪಾರ್ಕ್ ಮಾಡ್ರಿ. ಹಲೋ, ಯಾರಂತ ತಡೀತಿದ್ದೀರಾ ಗೊತ್ತಾ? ನಾನು ಯಾರಂತ ಗೊತ್ತೇನ್ರಿ? ನಂಗೆ ಗೊತ್ತಿಲ್ಲ ಸರ್, ಮ್ಯಾಲಿನಿಂದ ಏನು ಆರ್ಡರ್ ಬಂದಿದೆ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಏಯ್, ನಮ್ಮ ಅಪ್ಪನ ಯಾರಂತ ಗೊತ್ತಾ? ನಮ್ಮ ಅಪ್ಪನಿಗೆ ಎಷ್ಟು ಕಾಂಟ್ಯಾಕ್ಟ್ ಇವೆ ಗೊತ್ತಾ? ಅವಾಗೇ ಹೇಳಿದ್ನಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ. ದಯಮಾಡಿ ನಿಮ್ಮ ಐಡಿ ಏನಾದರೂ ಇದ್ರೆ ತೋರಿಸ್ರೆ ಚೆಕ್ ಮಾಡಬೇಕು. ID ಪ್ರೂಫ್ ಯಾರ ಹತ್ರ ಕೇಳ್ತಿದ್ರೆ ಗೊತ್ತಾ? ನನ್ನ ಹತ್ರನೇ ಕೇಳೋ ಧೈರ್ಯನೇ ನಿಮ್ಗೆ? ಫಸ್ಟ್ ಊರಾಗ ನಮ್ಮಂಥ ದೊಡ್ಡ ಮನುಷ್ಯರ ಅಂತ ತಿಳ್ಕೊಂಡ್ರೆ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡೋದಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ರೆ. ರೈ, ನಾನು ಅವಾಗ್ನಿಂದ ನೋಡ್ತಾ ಇದ್ನಿ, ನೋಡುವಕ್ಕ ದೊಡ್ಡ ಮನುಷ್ಯನ ತರ ಕಾಣಿಸ್ತಾ ಇದ್ರಿ. ಲೇಡಿ ಪೊಲೀಸ್ ಮ್ಯಾಗ ದರ್ಪಗಳು ತೋರಿಸ್ತಾ ಇದ್ರಿ ನೀವು. ಪೊಲೀಸ್ ಸರ್ವಿಸ್ ಅಂದ್ರೆ ಏನು ಅಂತ ಗೊತ್ತಾ ನಿಂಕ? ಒಬ್ಬ ಲೇಡಿ ಪೊಲೀಸ್ ಆಗ್ಬೇಕಂದ್ರೆ ಎಸ್ ಬಾದ್ ಬೀಳ್ಬೇಕು ಅಂತ ಹೇಳೋದ ನಿಂಕ? ಮನ್ಯಾಗ ತಡೀತಾರ, ಅವುಗಳನ್ನೆಲ್ಲ ದಾಟಿ ಎಲ್ಲ ಕಂಫರ್ಟ್ಗಳನ್ನ ಬಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗ್ತಾರೆ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಬಂದ್ರೆ ಅದನ್ನೂ ಬಿಟ್ಟು ಸಮಾಜ ಸೇವೆ ಮಾಡಬೇಕು ಅಂತ ಸೇವೆ ಮಾಡಕ್ ಬರ್ತಾರೆ. ಮನೆ ಒಳಗಿದ್ರೆ ಅವರೇ ತಾಯಿ, ಹೆಂಡತಿ, ಮಗಳು ಎಲ್ಲ ಆಗಿರ್ತಾರೆ. ಅದೇ ಮನೆಯಿಂದ ಆಚೆ ಬಂದು ಯೂನಿಫಾರ್ಮ್ ಹಾಕೊಂಡ್ರೆ ಕರ್ತವ್ಯನೇ ದೇವರು ಅಂತ ಕೆಲಸ ಮಾಡ್ತಾರೆ. ಏಸೋ ರಾತ್ರಿಗಳು ನಿದ್ದಿಲ್ದಿರ ಕೆಲಸ ಮಾಡ್ತಾರ. ಹಬ್ಬಗಳು ಸರಿಯಾಗಿ ಆಚರಣೆ ಮಾಡೋದಿಲ್ಲ, ಫ್ಯಾಮಿಲಿಗೆ ಸರಿಯಾಗಿ ಟೈಮೇ ಕೊಡೋಕ್ಕಾಗೋದಿಲ್ಲ. ಇವಾಗ್ಲೂ ಮನ್ಯಾಗ ಮಕ್ಕಳು ಕಾಯ್ತಾ ಇರ್ತಾರ ಅಮ್ಮನ್ ಬತ್ತಾಳ ಅಂತ. ನೋಡ್ ಪಾಪ ಇನ್ನೂ ಡ್ಯೂಟಿ ಮಾಡ್ತಾವ್ರಿ. ಅಪ್ಪಯ್ಯ, ಒಂದು ಮಾತು ಹೇಳ್ತೀನಿ ಜ್ಞಾಪಕಕ್ಕೆ, ನಿಮ್ಮನೆಗೂ ಹೆಣ್ಮಕ್ಳು ಇರ್ತಾರ. ಒಬ್ಬ ಲೇಡಿ ಪೊಲೀಸ್ ಯೂನಿಫಾರ್ಮ್ ಹಿಂದೆ ನೂರಾರು ತ್ಯಾಗಗಳಿರ್ತವೆ. ಯಾರೇ ಆಗ್ಲಿ ಇನ್ನೊಬ್ರ ಕರ್ತವ್ಯಕ್ಕೆ ಗೌರವ ಕೊಡ್ಬೇಕು. ಸಾರಿ ಮೇಡಮ್, ಕಾರು ಬೇರೆ ಕಡೆ ಪಾರ್ಕ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರಪ್ಪ. ನಾವು ಮಾಡ್ತಿರೋ ಕಾಮಿಡಿ ಕಂಟೆಂಟ್ಸ್ ಅನ್ನ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಕಂಟೆಂಟ್ಗಳಲ್ಲಿ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತೀರಾ ಮತ್ತೆ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಎಸ್, ಇನ್ಮೇಲೆ ನಮ್ಮ ಚಾನಲ್ ಅಲ್ಲಿ ಎಲ್ಲ ಪ್ರಮೋಷನ್ಸ್ ಮಾಡಬೇಕು ಅಂತ ಟೀಮ್ ಎಲ್ಲ ಡಿಸೈಡ್ ಮಾಡಿದೀವಿ. ನಿಮ್ದು ಯಾವುದೇ ಕಂಪನಿ ಆಗಿರ್ಲಿ, ನಿಮ್ದು ಯಾವುದೇ ಶಾಪ್ ಆಗಿರ್ಲಿ, ನಿಮ್ದು ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಲಿ, ಪ್ರಮೋಷನ್ಸ್ ಬೇಕು ಅಂದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬ್ರ್ಯಾಂಡ್ಸ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳಿ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರೆ ಪೌ.